Welcome to my channel. Today for general tarot reading. ಈ ರೀಡಿಂಗು ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ರೀಡಿಂಗ್ ಮೇಲ್ ನೋಡ್ತಿದ್ರೆ ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ. ಸೊ ಇದು ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಚಾನಲ್ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಮತ್ತು ಇವರಿಬ್ಬರ ಲೈಫಲ್ಲಿ ಏನಾಗ್ತಾಯಿದೆ, ಮುಂದೆ ಏನಾಗ್ಬೋದು. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ಬೋದು, ಮುಂದೆ ಏನಾಗ್ಬೋದು, ಬರುವಂಥ ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ, ಆಗಸ್ಟ್ ಮಂತಲ್ಲಿ ಏನಾಗ್ತದೆ, ಆಗಸ್ಟ್ ಮಂತ್ ಲವ್ ಲೈಫಲ್ಲಿ ಏನಾಗುತ್ತೆ, ಆಗಸ್ಟ್ ಮಂತ್ ಲವ್ ಲೈಫಲ್ಲಿ ಏನಾಗುತ್ತೆ ನೋಡಿ. ಆಗಸ್ಟ್ ಮಂತ್ ಲವ್ ಲೈಫಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವಾದರೂ ಆಗಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆದರೂ ಮ್ಯಾನಿಫೆಸ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಅಷ್ಟೇ ತುಂಬ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅಂದರೆ ಅವ್ರು ನಂಗೆ ಬೇಕೇ ಬೇಕು, ಏನಾದರೂ ಒಂದು ಮಾಡ್ತೀರ. ಮೆಜಿಷಿಯನ್ ಅಂದರೆ ಹಾಗೆ ಅಂದ್ಕೊಂಡಿದ್ದನ್ನ ಪಡ್ಕೊಳೋವರೆಗೂ ಬಿಡೋದಿಲ್ಲ. ನೀವು ಅಷ್ಟೇ ಅಂದ್ಕೊಂಡಿದ್ದನ್ನ ಪಡೆಯೋವರೆಗೂ ಬಿಡೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ನಿಮಗೆ ಪದೇ ಪದೇ ನೆನ್ಪು ಮಾಡ್ತಾರೆ. ಯಾಕೆ ನೆನ್ಪು ಮಾಡ್ಕೊತಾರೆ ಅಂದರೆ, ನೀವು ಅವ್ರ ಹತ್ರ ಹೋಗ್ಬೇಕಂತ ಪದೇ ಪದೇ ನೆನ್ಪು ಮಾಡ್ಕೊತಾರೆ. ಅಂದರೆ ಅವ್ರಿಗೂ ನೀವು ಬೇಕು ಅಂತ ಪದೇ ಪದೇ ಫೀಲ್ ಮಾಡ್ಕೊತಾರೆ. ಇನ್ನೂ ಏನಾಗ್ಬೋದು, ಎಂಪೈರ್. ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಆ್ಯಟಿಟ್ಯೂಡು ಪೊಗರು ಎಲ್ಲ ತೋರಿಸ್ತಿದ್ರು ಅಂದರೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಾನೇ ಗ್ರೇಟು, ನಾನೇ ಕಿಂಗು, ನಾನೇ ಡಾನು. ಸೊ ಈ ಥರ ಎಲ್ಲ ಮೈಂಡ್ ಸೆಟ್ ಇದ್ದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವಾಗ ಅದೇ ಮೈಂಡ್ ಸೆಟ್ಗೆ ನೀವು ಬಂದಿದ್ರ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಮೇಲೆ ನೀವು ಅಷ್ಟೇ ಪ್ರೀತಿನ ಇವಾಗ ಕಡಿಮೆ ತೋರಿಸ್ತೀರ. ಬಟ್ ಆದರೆ ನೀವು ಒಂದೇ ಮಾತು ಹೇಳ್ತೀರ, ನಿಮ್ಮ ಮನಸ್ಸಲ್ಲಿ ಒಂದೇ ಮಾತು ಹೇಳ್ತೀರ. ಮತ್ತು ನಿಮ್ಮೊಂದು ಆ್ಯಕ್ಷನ್, ನಿಮ್ಮೊಂದು ಬಿಹೇವಿಯರ್ ಎಲ್ಲ ಒಂದೇ ಥರ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ನೀನು ಬಂದರೆ ಬಾ, ನನ್ನ ಲೈಫಲ್ಲಿ ಹೋದರೆ ಹೋಗು ಅನ್ನೋ ಥರ ಬಿಹೇವಿಯರ್ ಇರುತ್ತೆ. ಎಂಪೈರ್ ಕಾರ್ಡ್ ಬಂದಿರೋದು ಅದೇ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನೂ ಅಷ್ಟೇ. ನೀವೇ ಎಲ್ಲಿವರೆಗೂ ನನ್ನ ಅಪ್ರೋಚ್ ಮಾಡೋದಿಲ್ಲ, ನಾನು ಅಲ್ಲಿವರೆಗೂ ಸೈಲೆಂಟಾಗಿರ್ತೀನಿ ಅಂತ ಇವಾಗ ಅವರು ಕೂಡ ಅದೇ ರೀತಿ ಬಿಹೇವಿಯರ್ ತೋರಿಸ್ತದೆ. ಇವಾಗ ಅವ್ರಿಗೆ ನೀವು ಎಫರ್ಟ್ಸ್ ಹಾಕಿದ್ದೀರ ಅಂದರೆ, ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಿ ಸಾಕಾಯಿತು. ಅವ್ರ ಸೈಡ್ನಿಂದ ಯಾವತ್ತೂ ರಿಯಾಕ್ಷನ್ ಇಲ್ಲ. ಅಂದರೆ ಈಗೋಯಿಸ್ಟಿಕ್ ಮೈಂಡ್ ಸೆಟ್ಟು ಮತ್ತು ಪ್ರಾಕ್ಟಿಕಲ್ ಪರ್ಸನ್ನು, ಎಮೋಷ್ನಲ್ ಪರ್ಸನ್ ಇಲ್ಲ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಮೋಷ್ನಲ್ ಇದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ, ಆಗೋದಿಲ್ವಲ್ಲ. ಸೊ ಅದಕ್ಕೆ ಎಂಪೈರ್ ಕಾರ್ಡ್. ಮತ್ತು ಇನ್ನೊಂದು, ಅಲ್ಲಿ ಎಂಪೈರ್ ಬಂದಿರೋದ್ರಿಂದ ಅವರು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದಾರಲ್ಲ, ಅದೊಂದು ಪ್ರಾಬ್ಲಮ್. ಸೊ ಅದಕ್ಕೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಆ್ಯಕ್ಷನ್ ತಗೋದೆ ಸೈಲೆಂಟ್ ಆಗಿದ್ದಾರೆ. ಅದಕ್ಕೆ ನೀವು ಅಷ್ಟೇ ಇವಾಗ ಏನು ಆ್ಯಕ್ಷನ್ ತಗೊಂಡಿರ ಸೈಲೆಂಟ್ ಆಗಿದ್ದೀರ. ನೈನ್ ಆಫ್ ಕಪ್ಸ್. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪಡ್ಕೊಳೋಕ್ಕೋಸ್ಕರ ನೀವೇನು ಬೇಕಾದ್ರೂ ಮಾಡ್ತೀರಾ. ನೈನ್ ಆಫ್ ಕಪ್ಸ್ ಅಂದರೆ ಫುಲ್ ಲವ್ ಇದೆ. ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅಷ್ಟೇ ತುಂಬ ಪ್ರೀತಿ ಇದೆ, ಪ್ರೀತಿ ಜಾಸ್ತಿ ಆಗುತ್ತೆ. ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಆಗಸ್ಟ್ ಮಂತಲ್ಲಿ ಏನಾಗುತ್ತೆ. ಸೊ ಅದೇ ತುಂಬ ಪ್ಲ್ಯಾನ್ಸ್ ಮಾಡ್ತೀರಾ. ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಪ್ಲ್ಯಾನ್ ಮಾಡ್ತೀರ, ತುಂಬ ಸ್ಕೆಚ್ ಆಗ್ತೀರ. ಹಂಗೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನೂ ಅಷ್ಟೇ ನಿಮ್ಮ ಬಗ್ಗೆ ತುಂಬ ಓವರ್ ಟೆನ್ಷನ್ ಮಾಡ್ತಾರೆ, ತುಂಬ ಪ್ಲ್ಯಾನ್ ಮಾಡ್ತಾರೆ. ಹೈ ಪ್ರೀಸ್ಟೆಸ್. ಮತ್ತು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಇಂಟೆಲಿಜೆಂಟ್ ಆದರೂ ಯಾವುದೇ ಫೀಲಿಂಗ್ಸ್ನ ಶೇರ್ ಮಾಡ್ದೆ ಹೈಡ್ ಮಾಡ್ತಾ ಯಾವ ರೀತಿ ಎಲ್ಲ ಬಿಹೇವ್ ಮಾಡ್ತಾರೋ ಅದೇ ರೀತಿ ಬಿಹೇವಿಯರ್ ಇವಾಗ ನಿಮ್ಮಲ್ಲಿ ಒಂದಿದೆ. ಸೊ ಅಂದರೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿನ ಇವಾಗ ನೀವು ಅಷ್ಟು ಇಷ್ಟಪಡೋದಿಲ್ಲ. ಅಂದರೆ ಬಂದರೆ ಬರಲಿ, ಹೋದ್ರೆ ಹೋಗಲಿ. ಅಂದರೆ ನನ್ನ ಲೈಫಲ್ಲಿ ನನಗೆ ಸಿಗಬೇಕಂತಿದ್ರೆ ಸಿಗ್ತಾರೆ, ಇಲ್ಲಾಂದರೆ ಇಲ್ಲ ಅನ್ನೋ ಮೈಂಡ್ ಸೆಟ್ಗೆ ನೀವು ಬರ್ತೀರ. ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ಯಾವ ರೀತಿ ಹೈಡ್ ಮಾಡಿ ಇಟ್ಕೊಂಡಿದ್ದೀರ ಫೀಲಿಂಗ್ಸ್ನೆಲ್ಲ, ಏನು ಹೇಳಿದ್ರೆ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀರ. ಸೊ ಇವಾಗ ನೀವು ಅದೇ ಥರ ಕನ್ವರ್ಟ್ ಆಗ್ತಾಯಿದ್ದೀರ. ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಆಗಸ್ಟ್ ಮಂತಲ್ಲಿ ಯಾವ ರೀತಿ ಆ್ಯಕ್ಷನ್ ತಗೊತಾರೆ, ಏನಾಗುತ್ತೆ ಇವರಿಬ್ಬರ ಲೈಫಲ್ಲಿ, ಆಗಸ್ಟ್ ಮಂತಲ್ಲಿ ಏನಾಗುತ್ತೆ ಇವರಿಬ್ಬರ ಲವ್ ಲೈಫಲ್ಲಿ. ಓಕೆ, ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇವಾಗ ನಿಮ್ಮ ಟೈಮು ಸರಿ ಹೋಗ್ತಾ ಇದೆ. ಅಂದರೆ ಅದೇ ಇವಾಗ ನನ್ನ ವ್ಯೂವರ್ಸ್ ಯಾರಿದ್ದೀರ, ನೀವು ಏನಾದರೂ ಕೆಲಸ ಕಳ್ಕೊಂಡಿದ್ರೆ ಕೆಲಸ ಸಿಗುತ್ತೆ. ಮತ್ತು ನೀವು ಮಾಡಬೇಕಾಗಿರೋ ಕೆಲಸಗಳು ತುಂಬ ಜಾಸ್ತಿ ಇದೆ, ಎಲ್ಲವನ್ನು ಸ್ಟಾಪ್ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಅಂದರೆ ನಿಮಗೆ ಸಿಗಬೇಕು, ನಿಮ್ಮ ಲೈಫಲ್ಲೇ ಬರಬೇಕಂತ ನಿಮ್ಮ ಮನಸ್ಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಬರೆದಿದ್ರೆ ಖಂಡಿತ ಬರ್ತಾರೆ. ಮತ್ತು ಇನ್ನೊಂದು, ಅವ್ರಿಗೂ ಅಷ್ಟೇ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿರೋದ್ರಿಂದ ಇದಿಬ್ಬರು ಎನರ್ಜಿನೂ ಕ್ಯಾಚ್ ಮಾಡ್ತದೆ.
ಸೊ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಟೈಮು ಸರಿಯಿಲ್ಲ, ಅವರು ಒಂದು ಟೈಮು ಸರಿಯಿಲ್ಲ. ಅವ್ರ ಟೈಮ್ ಯಾಕೆ ಸರಿಯಿಲ್ಲ ಗೊತ್ತಾ? ನಿಮ್ಮನ್ನು ಯಾವಾಗ ಅವಾಯ್ಡ್ ಮಾಡಿ ನಿಮ್ಮನ್ನು ದೂರ ಇಟ್ಟರೋ ಅದಕ್ಕೆ ಅವ್ರ ಟೈಮ್ ಸರಿಯಿಲ್ಲ. ನೀವೇನು ಮಾಡ್ತಾಯಿದ್ರೆ ನಿಮ್ಮ ಟೈಮ್ ಚೆನ್ನಾಗಿದೆ, ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೋಸ್ಕರ ನಿಮ್ಮ ಟೈಮೆಲ್ಲ ವೇಸ್ಟ್ ಮಾಡಿಕೊಂಡು, ಬಟ್ ಏನು ಮಾಡೋದು, ಒಂದು ಸಾರಿ ಪ್ರೀತಿ ಬಂದಮೇಲೆ ಬಿಟ್ಕೊಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಹೋರಾಡ್ತಾ ಇದ್ದೀರ. ಸೊ ಹಾಗೆ ಪ್ರೀತಿ ಅನ್ನೋದು ಬಂದಮೇಲೆ ಬಿಡೋಕ್ಕಾಗೋದಿಲ್ಲ, ಇರೋಕ್ಕಾಗೋದಿಲ್ಲ, ಅದಕ್ಕೊಂದು ಫೈನಲ್ ಸೊಲ್ಯೂಷನ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನೀವು ಇಷ್ಟು ದಿವಸ ಹೋರಾಡ್ತಾರೆ, ಅದಕ್ಕೋಸ್ಕರ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೋಸ್ಕರ ನಿಮಗೆ ತುಂಬ ಪ್ರೆಷರ್ ಆಗೋಯ್ತು. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಗೆ ರಿಪ್ಲೈ ಕೊಟ್ಟಿಲ್ಲ, ಕಮ್ಯುನಿಕೇಷನ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೂ ಹೇಳ್ತಿಲ್ಲ, ನೆಕ್ಸ್ಟ್ ಏನು ಮಾಡ್ತಾರಂತೂ ಗೊತ್ತಿಲ್ಲ, ಯಾವುದೇ ಫೀಲಿಂಗ್ಸ್ ನಿಮ್ಗೆ ಶೇರ್ ಮಾಡಿಲ್ಲ, ಅಂದರೆ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನಂತೂ ಗೊತ್ತಿಲ್ಲ. ಮತ್ತು ಅದು ಗೊತ್ತಿಲ್ದಿರ ಮತ್ತು ಇನ್ನೊಂದು ನಿಮಗೆ ಗೊತ್ತಿಲ್ಲದಾಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಟರ್ನ್ಔಟ್ ಆಗಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಟಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೀವು ಪಾಪ ಅವ್ರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಅವ್ರನಿಂದ ಏನಾದರೂ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಕಮ್ಯುನಿಕೇಷನ್ ಇರುತ್ತೆ ಅಂತ ವೆಯ್ಟ್ ಮಾಡಿ ಸಾಕಾಗಿ ನಿಮ್ಮ ಒಂದು ಟೈಮೇ ವೇಸ್ಟ್ ಆಗಿದೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಒಂದು 2 ಇಯರ್ಸ್ ಇರ್ಬೋದು, ಅಥವಾ 3 ಇಯರ್ಸ್ ಇರ್ಬೋದು, ಅಥವಾ 5 ಇಯರ್ಸ್ ಇರ್ಬೋದು, ಅಥವಾ ಒಂದು 10 ಇಯರ್ಸ್ ಇರ್ಬೋದು, ಒಂದು 7, 8, 6, 3, 1, 6 ಮಂತ್ಸು. ಸೊ ಟೈಮ್ ಎಷ್ಟು ಯಾವುದಾದ್ರೂ ರೆಪ್ರೆಸೆಂಟ್ ಆಗುತ್ತೆ, 11 ಇಯರ್ಸು, 12 ಇಯರ್ಸು. ಸೊ ಏನಾದರೂ ಆಗಲಿ, ಅಥವಾ 2 ಇಯರ್ಸು, 1 ಇಯರು, 3, 4, 5, 6. ಸೊ ಇಷ್ಟು ವರ್ಷಗಳಿಂದ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೋಸ್ಕರ ನಿಮ್ಮ ಟೈಮೆಲ್ಲ ವೇಸ್ಟ್ ಆಗೋಗಿದೆ. ಅದೇ ರೀತಿ ಇವಾಗ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ನಿಮ್ಗೆ ಯಾವ ರೀತಿ ನೋವು ಕೊಟ್ಟರೆ ಇವಾಗ ಅದೇ ನೋವನ್ನು ಅವರು ಅನುಭವಿಸ್ತಿದ್ದಾರೆ, ಅನುಭವಿಸ್ಲಿ ಬಿಡಿ. ಥರ್ಡ್ ಪಾರ್ಟಿ ಸಿಚುಯೇಷನ್ ಸರಿಯಾಗಿ ಮೋಸ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ಸೊ ನಿಮ್ಮ ಟೈಮು ಸರಿ ಹೋಗೋಂಥ ಕಾಲ ಹತ್ರದಲ್ಲೇ ಬಂದಿದೆ. ನೀವೇನಾದರೂ ಕೆಲಸ ಕಳ್ಕೊಂಡಿದ್ರೆ ಕೆಲಸನೂ ಬರುತ್ತೆ, ಕೆಲಸಕ್ಕೆ ಹೋಗಿ. ಅದೇ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿನ ಮರ್ತೋಗಿ ಅಂತ ನಾ ಹೇಳ್ತಲ್ಲ, ಮರ್ತೋಗೋಕ್ಕೆ ಆಗೋದಿಲ್ಲ. ಸೊ ಅವ್ರಿಗೋಸ್ಕರನೂ ಸ್ವಲ್ಪ ಎಫರ್ಟ್ಸ್ ಹಾಕಿ, ಅವರು ಹಾಕ್ತಾರೆ. ಸೊ ನೀವು ಎಫರ್ಟ್ಸ್ ಹಾಕೋದಿದ್ರೆ ಹಾಕಿ, ಇಲ್ಲಾಂದರೆ ಸೈಲೆಂಟಾಗಿರಿ. ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿನೇ ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಹತ್ರ ಪ್ರಾಬ್ಲಮ್ ಅನುಭವಿಸಿ ಅವ್ರ ಹತ್ರ ಮೋಸ ಹೋಗಿ ಆಮೇಲೆ ನಿಮ್ಮನ್ನೇ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನನ್ನ ಪ್ರೀತಿನೇ ಶಾಶ್ವತ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಲ್ಲ ತಾತ್ಕಾಲಿಕ, ಅದರಿಂದ ನಾನು ಮೋಸ ಹೋದೆ ಅಂತ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅನುಭವಿಸ್ತಾರೆ. ಅಂದರೆ ನೀವು ಪಡ್ತಾ ಇರೋವಂಥ ಪೇಯ್ನು, ನೋವು, ಕಷ್ಟ, ಸಂಕಷ್ಟ ಅವ್ರಿಗೂ ಇವಾಗ ಗೊತ್ತಾಗ್ತಾ ಇದೆ ಅಷ್ಟೇ. ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೋಸ್ಕರ ನೀವು ಹೇಗೆ ನೆಮ್ಮದಿನ ಕಳ್ಕೊಂಡು ಒದ್ದಾಡ್ತಾ ಇದ್ರ. ವೀಲ್ ಆಫ್ ಫಾರ್ಚೂನ್ ಏನು ಹೇಳಿರುತ್ತಂದರೆ, ನಿಮಗೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಕೆಲಸ ಇಲ್ಲ, ಆರೋಗ್ಯ ಸರಿ ಇಲ್ಲ, ಒಂದು ಕಡೆ ಹಣ ಬರ್ತಿಲ್ಲ, ಫೈನಾನ್ಷಿಯಲಿ ಇರಬೇಕು, ಅಂದರೆ ದುಡ್ಡು ಇರಬೇಕು ಪ್ರತಿಯೊಂದು ಸಮಸ್ಯೆನೂ ಸಾಲ್ವ್ ಮಾಡಬೇಕಾದ್ರೆ. ಕೆಲವೊಂದು ಸಾರಿ ದುಡ್ಡು ಇರಬೇಕು, ಕೆಲವೊಂದು ಸಾರಿ ಪವರ್ಸ್ ಇರಬೇಕು, ಇನ್ನು ಕೆಲವೊಂದು ಸಾರಿ ಬುದ್ಧಿ, ವಿವೇಚನೆ, ಜ್ಞಾನ ಎಲ್ಲ ಇರಬೇಕು. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೋಸ್ಕರ ಇವೆಲ್ಲವನ್ನು ಕಳ್ಕೊಂಡಿದ್ರು. ಆದರೂ ನಿಮಗಿರೋವಂಥ ಬುದ್ಧಿ, ಸಾಮರ್ಥ್ಯ ಮತ್ತು ಶಕ್ತಿಯಿಂದ, ಅಲ್ಪ ಸ್ವಲ್ಪ ಶಕ್ತಿಯಿಂದ, ಮತ್ತು ಇನ್ನೊಂದು ನಿಮಗೆ ಗಾಡ್ ಸಪೋರ್ಟ್ ಇದೆ. ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತಂದರೆ, ನಿಮ್ಮ ಟೈಮ್ ಇಷ್ಟು ಸರಿ ಇಲ್ಲ ಅಂದ್ರೂ ನೀವು ಇನ್ನೂ ಸ್ಟ್ರಾಂಗಾಗಿ ಮೈಂಡ್ ಸೆಟ್ ಆಗಿದ್ದೀರ ಅಂದರೆ ನಿಮಗೆ ಗಾಡ್ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಇನ್ನೂ ಇರೋದು ನೋಡಿ. ನನಗೆ ಹೆಂಗೆ ಗೊತ್ತಾಗುತ್ತಂದರೆ ಈ ರೀಡಿಂಗಲ್ಲೇ ಗೊತ್ತಾಗುತ್ತೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಅದೇ ಟೈಮ್ ಸರಿ ಇಲ್ಲ ಅಂದರೆ ಆ ವ್ಯಕ್ತಿಗೆ ತುಂಬ ಇಲ್ಯೂಷನ್ನು, ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಆದರೂ ಏನು ರೆಪ್ರೆಸೆಂಟ್ ಮಾಡುತ್ತಂದರೆ, ಇಷ್ಟೆಲ್ಲ ಟೈಮ್ ಕೆಟ್ಟದಾದರೂ, ಇಷ್ಟೆಲ್ಲ ನೋವು ಅನುಭವಿಸ್ತಿದ್ರು ನಿಮಗೆ ಗಾಡ್ ಎಲ್ಲ ಒಂದು ಕಡೆ, ದೇವರೆಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ನಿಮ್ಮನ್ನು ಕೈ ಹಿಡಿತಿದ್ದಾರೆ. ನಿಮ್ಗೆ ಯಾರೂ ಸಪೋರ್ಟ್ ನಿಲ್ತಾ ಇಲ್ಲ ಇಲ್ಲಿ. ಟೈಮ್ ಅಂದರೆ ಒಬ್ಬ ವ್ಯಕ್ತಿ ಇರೋದ್ರಿಂದ ಟೈಮ್ ಯಾರಿಗೂ ಎಲ್ಲರಿಗೂ ಕೆಟ್ಟಾಗ ಯಾರೂ ಬಂದು ಕಾಪಾಡೋದಿಲ್ಲ. ಅವ್ರವ್ರ ಜೀವನ ಅವ್ರು ನೋಡ್ಕೊತಾರೆ. ಬಟ್ ಕಾಪಾಡೋದು ಯಾರು ಅಂದರೆ ದೇವರೊಬ್ಬರೇ, ಸೃಷ್ಟಿ ಮಾಡಿದಂಥ ದೇವರೇ ಕಾಪಾಡೋದು. ಸೊ ಆ ದೇವ್ರು ನಿಮ್ಮ ಕೈ ಹಿಡಿದಿದ್ದನ್ನು ಕಾಪಾಡ್ತಾನೆ. ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅದಲ್ಲ, ಅವ್ರನ್ನೂ ನಿಮ್ಮ ಕಡೆಗೆ ತಂದು ಕೊಡ್ತಾರೆ. ಅದೇ ಇವಾಗ ಅವರು ನಿಮಗೆ ಮೋಸ ಮಾಡಿ ಅವ್ರಿಗೆ ಗೊತ್ತಾಗುತ್ತಲ್ವ, ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅದೊಂದು ಕರ್ಮ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅನುಭವಿಸ್ತಾರಲ್ವ, ಅವಾಗ ಗೊತ್ತಾಗುತ್ತೆ. ಬಿಟ್ಬಿಡಿ ಅಷ್ಟೇ. ಸೊ ನಿಮ್ಮ ಜೀವನದಲ್ಲಿ ಇವಾಗ ನೀವೇನಾದರೂ ಹಣ ಸಂಪಾದನೆ ಮಾಡಿಲ್ಲ ಅಂದರೆ ಇಷ್ಟು ದಿವಸದಿಂದ ಫೈನಾನ್ಷಿಯಲಾಗಿ ಸಂಪಾದನೆ ಮಾಡ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ. ಮುಂದೆ ಆಫ್ಟರ್ ಮ್ಯಾರೇಜ್ ಆದರೂ, ಇವಾಗ ನೀವು ಮದುವೆ ಆಗ್ತಿರಲ್ವ, ನಿಮ್ಗೆ ಮದುವೆ ಆದಮೇಲಾದರೂ ಹಣ ಬೇಕಾಗುತ್ತಲ್ವ, ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫು ನೀವು ಸಪ್ರೇಷನಲ್ಲಿದ್ದೀರ, ರೀಯೂನಿಯನ್ ಆಗುತ್ತೆ, ಆವಾಗ ನಿಮಗೆ ದುಡ್ಡು ಬೇಕಲ್ವ ಪ್ರತಿಯೊಂದಕ್ಕೆ. ಹೋಗಲಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಖರ್ಚು ಮಾಡ್ದಿರಿದ್ರೂ ನಿಮಗೋಸ್ಕರ ಆದರೂ ಬೇಕಲ್ವ, ಮತ್ತು ಫ್ಯೂಚರಲ್ಲಿ ಜೀವನಕ್ಕೆ ಬೇಕಲ್ವ. ಸೊ ಅದಕ್ಕೋಸ್ಕರ ಜಾಬ್ಗೆ ಏನಾದರೂ ಕಳ್ಕೊಂಡಿದ್ರೆ ಜಾಬ್ಗೆ ಹೋಗಿ, ಏನಾದರೂ ಕೆಲಸ ಇನ್ಕಂಪ್ಲೀಟ್ ಇದ್ದರೆ ಇನ್ಕಂಪ್ಲೀಟ್ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಿ. ಮತ್ತು ಇನ್ನೊಂದು ಏನು ಗೊತ್ತಾ,
ಎಲ್ಲ ವರ್ಕ್ಸ್‌ನು ಕಂಪ್ಲೀಟ್ ಮಾಡಿ ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ. ಇವಾಗ ನಿಮ್ಮ ಕೈಲಿ ಹೋಗ್ಲಿ ಕಂಪ್ಲೀಟಾಗಿ ಮರೆಯೋಕ್ಕಾಗಲ್ಲ. ಓಕೆ, ನಾನು ಒಪ್ಕೊತೀನಿ. ಹಾಫ್ ಡೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಇನ್ನು ಅರ್ಧ ದಿವಸ ನಿಮ್ಮ ಒಂದು ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿ. ಒಂದು ಕಡೆ ನಿಮ್ಮ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ, ಇನ್ನೊಂದು ಕಡೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಸ್ವಲ್ಪ ಎಫರ್ಟ್ಸ್ ಹಾಕಿ. ಸೊ ನಿಮ್ಗೆ ಗೊತ್ತಿದೆ ಎಲ್ಲ ಥರ ಬ್ಯಾಲೆನ್ಸ್ ಹೇಗೆ ಮಾಡಬೇಕಂತ. ಸೊ ಆ ರೀತಿ ಬ್ಯಾಲೆನ್ಸ್ ಮಾಡಿ ಅಷ್ಟೇ, ಸೈಲೆಂಟಾಗಿರಬೇಡಿ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತು ಅವರು ಇವ್ರ ಜೀವನದಲ್ಲಿ ಇನ್ನೂ ಆಗಸ್ಟ್ ಮಂತಲ್ಲಿ ಏನೆಲ್ಲ ಆಗುತ್ತೆ, ಇವ್ರ ಲೈಫಲ್ಲಿ ಏನೆಲ್ಲ ಆಗುತ್ತೆ, ಆಗಸ್ಟ್ ಮಂತಲ್ಲಿ ಇನ್ನೂ ಏನೆಲ್ಲ ಆಗುತ್ತೆ. ಸೊ ಸುಮ್ಮನೆ ಇರಬೇಡಿ. ಸುಮ್ಮನೆ ಇದ್ದರೆ ಇನ್ನೂ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಸೊ ನೀವು ತುಂಬ ಧೈರ್ಯನ ತೊಗೊಂಬರ್ತೀರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪಡ್ಕೊಳೋಕ್ಕೋಸ್ಕರ. ಅಂದರೆ ನಿಮ್ಮ ಲೈಫಲ್ಲಿ ನೀವೇನೇನೆಲ್ಲ ಕಳ್ಕೊಂಡಿದ್ರ ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಹೇಗೆ ಪಡ್ಕೊಳೋದು, ನಿಮ್ಗೊಂದು ಧೈರ್ಯ ಅನ್ನೋದು ಬರುತ್ತೆ. ಇವತ್ತೆಲ್ಲ ಅವರು ನಾಳೆ ನನ್ನ ಜೀವನದಲ್ಲಿ ಬಂದೇ ಬರ್ತಾರೆ, ನನಗೆ ಸಿಗಬೇಕಂತ ಬರೆದಿದ್ರೆ ಬಂದೇ ಬರ್ತಾರೆ, ಎಲ್ಲೂ ಹೋಗೋದಿಲ್ಲ ಅಂತ ಒಂದು ಆತ್ಮವಿಶ್ವಾಸ, ಧೈರ್ಯ ಅನ್ನೋದು ಬರುತ್ತೆ. ಇಷ್ಟು ದಿವಸ ಅದು ಕಳ್ಕೊಂಡಿದ್ರ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಲ್ಲೇ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋಂಥ ಭಯ ನಿಮ್ಮನ್ನು ಪ್ರತಿ ದಿವಸ ಪ್ರತಿ ಕ್ಷಣ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಪ್ರತಿ ಕ್ಷಣ ಭಯ ನಿಮ್ಮನ್ನು ಕಾಡ್ತಾಯಿತ್ತು. ಒಂದು ವೇಳೆ ಲವರ್ಸ್ ಆಗಿದ್ದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇನ್ನೊಬ್ಬರನ್ನ ಮದುವೆ ಆಗಿ ಎಲ್ಲಿ ಹೊರ್ಟೋಗ್ತಾರೆ ಅಂತ ಒಂದು ಭಯ ಇತ್ತು. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು, ಅಂದರೆ ಇನ್ನು ಪರ್ಸನ್ ಎಲ್ಲಾದರೂ ಆಯ್ಕೆ ಮಾಡ್ಕೊಂಡು ಹೊರ್ಟೋಗ್ತಾರಂತ. ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿದ್ದರೆ ಇನ್ನೊಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವ್ರ ಜೊತೆನೇ ಲೈಫ್ ಲಾಂಗು ಪರ್ಮನೆಂಟಾಗಿ ಇದ್ದೋಗ್ತಾರಂತ ಅದು ಒಂದು ನಂಬಿಕೆ ಆಯ್ತು. ಆದರೆ ಇವಾಗ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ, ಆತ್ಮಸ್ಥೈರ್ಯ ಅನ್ನೋದು ಬಂದಿದೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಆತ್ಮಸ್ಥೈರ್ಯ. ಏನಾಗುತ್ತೋ ಆಗಲಿ, ಜೀವನದಲ್ಲಿ ನಡೆಯೋದನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾರು ಇವತ್ತು ಅವ್ರ ಟೈಮ್ ಚೆನ್ನಾಗಿರುತ್ತೆ, ನಾಳೆ ನಮ್ಮ ಟೈಮ್ ಚೆನ್ನಾಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ರು. ಅಂದರೆ ಸ್ಟ್ರೆಂತ್, ಧೈರ್ಯ ತೊಗೊಂಬರ್ತಾಯಿದ್ರು. ನಿಮ್ಮ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಜೊತೆ ಇದ್ದರೆ ಅವ್ರಿಗಿನ್ನೂ ಪ್ರಾಬ್ಲಮ್ಸ್ ಬರುತ್ತೆ. ಅವರು ಧೈರ್ಯನ ಕಳ್ಕೊಂಡಿದ್ದಾರೆ. ಅಂದರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅವರು ಮೋಸ ಹೋಗಿದ್ದಾರೆ. ಅವ್ರಿಗೂ ಇವಾಗ ಧೈರ್ಯ ಬೇಕಾಗಿದೆ. ಅವ್ರಿಗೆ ಧೈರ್ಯ ಎಲ್ಲಿ ಬರುತ್ತೆ ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನಿಜವಾದ ಪ್ರೀತಿ ಮತ್ತೆ ನಿಮ್ಗೆ ಸಿಕ್ಕಿದಾಗ, ನಿಮ್ಮ ಒಂದು ನಿಜವಾದ ಪ್ರೀತಿ ಅವ್ರಿಗೆ ಮತ್ತೆ ಸಿಕ್ಕಿದಾಗ ಎಮೋಷ್ನಲ್ ಸಪೋರ್ಟು, ಫೈನಾನ್ಷಿಯಲಾಗಿ ಎಲ್ಲ ಥರದ್ರಲ್ಲೂ ಅವ್ರು ಡೆವಲಪ್ ಆಗ್ತಾರೆ. ನೀವು ಒಂಥರ ಲಕ್ಕಿ ಅಂತ ಹೇಳ್ಬೋದು. ಸ್ಟ್ರೆಂತ್ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೋಡಿ. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಇದೆ, ಏನು ಗೊತ್ತಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಅವ್ರನ್ನ ಪ್ರೀತಿ ಮಾಡಿ ಇಷ್ಟಪಟ್ಟಿದ್ದಾದಮೇಲೆ ಅವ್ರಿಗೆ ಸ್ವಲ್ಪ ಇನ್ನೂ ಲಕ್ ಸ್ವಲ್ಪ ಜಾಸ್ತಿ ಆಗಿದೆ. ಲಕ್ ಅಂದರೆ ಅದೃಷ್ಟ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫಲ್ಲಿ ಫುಲ್ ಚೇಂಜಸ್ ಅನ್ನೋದು ಬಂದಿದೆ. ಮೊದಲು ಅವರು ಲೈಫು ಸ್ವಲ್ಪ ಡಮ್ಮಿ ಆಗಿತ್ತು, ಅಂದರೆ ಅವರು ಖುಷಿಯಾಗಿರಲಿಲ್ಲ, ಹ್ಯಾಪಿ ಆಗಿರಲಿಲ್ಲ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರಿಗೊಂಥರ ಸರ್ಪ್ರೈಸ್ ಅನಿಸ್ತು, ಹ್ಯಾಪಿನೆಸ್ ಅನಿಸ್ತು, ಖುಷಿ ಅನಿಸ್ತು, ಎಲ್ಲ ಅನ್ನೋದು ಆಗಿದೆ. ಅವ್ರ ಜೀವನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ನೀವು ಯಾವಾಗ ಸಪ್ರೇಷನ್ ಆದ್ರಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗ ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರು, ಅವಾಗ ನಿಮ್ಮ ಲೈಫಲ್ಲೂ ಪ್ರಾಬ್ಲಮ್ ಅದು ಸಿಕ್ಕಾಕೊಂಡ್ರು. ಬಟ್ ನಿಮ್ಗೇನಾಯಿತು? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಟು ಬೇರೆ ಒಬ್ಬ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಏನೇ ಆಗಿರಲಿ, ಫ್ಯಾಮ್ಲಿ, ಕೆರಿಯರು, ಸೊಸೈಟಿ ಪ್ರಾಬ್ಲಮ್ಸ್, ಸೊ ಇದನ್ನು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಮತ್ತು ಪರ್ಸ್ನಲ್ ಸಿಚುವೇಷನ್ಸ್, ಸೊ ಇದನ್ನು ನೀವು ಆಯ್ಕೆ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಅದು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಆ ಸ್ಟ್ರೆಂತ್ ಅನ್ನೋದು ಬರ್ತಾಯಿದೆ. ಆತ್ಮಸ್ಥೈರ್ಯದಿಂದ ಮುಂದೆ ಹೋಗಿ ನಿಮ್ಮ ಜೀವನ ನೀವು ಬರುತ್ತೆ. ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅನ್ನೋ ಭಯ ಅಲ್ವಾ? ಆ ಭಯದಿಂದ ಆಚೆ ಬಂದು ನಿಮ್ಮಲ್ಲೇ ನಿಮ್ಮ ಮನಸ್ಸಿಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ತಾರೆ. ಬಟ್ ಅವರು ಅಂದರೆ ನಿಮಗೆ ಸಿಗಬೇಕಂತ ಬರ್ದಿದ್ದರೆ ಖಂಡಿತ ವಾಪಸ್ ಬರ್ತಾರೆ. ಸ್ಟ್ರೆಂತ್ ಅದನ್ನೇ ಹೇಳ್ತದೆ. ಅವರು ಮೋಸ ಹೋಗಿದ್ದಾರೆ. ಧೈರ್ಯದಿಂದ ಅವ್ರು ನಿಮ್ಮ ನಿಜವಾದ ಪ್ರೀತಿ ನಿಮಗೆ ಸಿಗಬೇಕಂತ ಬರ್ದಿದ್ದರೆ ಖಂಡಿತ ವಾಪಸ್ ಬರ್ತಾರೆ. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಅಂತ ಹೇಳಿದ್ನಲ್ಲ, ಅದು ಕರ್ಮ ರಿಟರ್ನ್ ಆದಮೇಲೆ ಬರುತ್ತೆ ಅಂತ ಹಿಂದಿನ ವೀಡಿಯೋಸಲ್ಲಿ ಹೇಳಿದೆ. ಓಕೆ, ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಆಗಸ್ಟ್ ಮಂತಲ್ಲಿ ಇನ್ನೂ ಏನೆಲ್ಲ ನಡೆಯುತ್ತೆ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್. ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೋಸ್ಕರ ಕಾಯೋದನ್ನ ಇನ್ನೂ ನೀವು ಬಿಡ್ತೀರಾ. ಬಂದರೆ ಅವರೇ ಬರ್ತಾರ ಅಂತ ನೀವು ಸ್ಲೋ ಆಗಿಬಿಡ್ತೀರ. ಅಂದರೆ ಸ್ಲೋಯಿಂಗ್ ಎನರ್ಜಿ ಬಂದಿದೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಸ್ಲೋ ಎನರ್ಜಿ ಬಂದಿದೆ. ಅವರಾಗಿ ಅವರೇ ಬರೋದಿದ್ರೆ ಬರ್ತಾರೆ ಅಂತ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಎಫರ್ಟ್ಸ್ ಆಗುತ್ತೋ ಹಾಕ್ಬಿಟ್ಟು ಮತ್ತು ನಿಮ್ಮ ಪರ್ಸ್ನಲ್ ಜೀವನನ ನೀವು ನೋಡ್ಕೊತೀರ. ಅವ್ರು ಬರ್ಬೇಕಂತಿದ್ರೆ ಬರ್ತಾರೆ. ಓಕೆ, ಮತ್ತು ಇನ್ನೊಂದು ಅವ್ರ ಲೈಫಲ್ಲಿ ಏನಾಗುತ್ತೆ ಅಂದರೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರುತ್ತೆ ಅಂದರೆ ಅವ್ರಿಗೂ ಅಲ್ಲಿ ಯಾವುದೇ ಥರ ಗ್ರೋತ್ ಇರೋದಿಲ್ಲ. ಪೆಂಟಿಕಲ್ಸ್ ಅಂದ್ರೆ ಸ್ಲೋ ಎನರ್ಜಿ. ಅವ್ರ ಲೈಫಲ್ಲಿ ಅವ್ರಿಗೆ ಗ್ರೋತ್ ಅನ್ನೋದು ಇರೋದಿಲ್ಲ.
ಸೊ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವಿಲ್ಲದೆ ಅವ್ರ ಲೈಫ್ ಕೂಡ ಗ್ರೋತ್ ಸಿಚುವೇಶನ್ ನಿಂತೋಗುತ್ತೆ. ಯಾಕಂದರೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲೂ ನೀವು ಒಂಥರ ಲಕ್ಕಿದ್ದಂಗೆ ಗ್ರೋತ್ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವತ್ತೊಂದು ದಿನ ನೀವು ಮೋಸ ಹೋದರೆ ನಾಳೆ ಬೆಳಗ್ಗೆ, ಅಂದರೆ ಬೆಳಗ್ಗೆ ಅಂತಲ್ಲ, ಅಂದರೆ ನಾಳೆ ಮುಂಬರುವಂಥ ಭವಿಷ್ಯದಲ್ಲಿ ಅವರು ಕೂಡ ಅಷ್ಟೇ ನಿಮ್ಮ ಒಂದು ಪ್ರೀತಿಯಲ್ಲಿ ನೀವು ಹೇಗೆ ಇಷ್ಟು ನೋವನ್ನು ಅನುಭವಿಸ್ತಾರ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫ್ ಕೂಡ ಆಗುತ್ತೆ. ಅದಕ್ಕೊಂದೇ ಒಂದು ಸೊಲ್ಯೂಷನ್ ಏನು ಗೊತ್ತಾ, ನೀವು ಅವ್ರನ್ನ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರಿಂದ ನಿಮ್ಗೆ ಯಾವುದೇ ರೀತಿ ನೋವಾಗದೆ ಅವರು ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡಿದರೆ ಅಥವಾ ನಿಮ್ಗೆ ಏನು ತೊಂದರೆ ಆಗದಿರೋ ಥರ ಅವ್ರು ಏನಾದರೂ ನೋಡಿಕೊಂಡ್ರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನಾನು ಯಾಕೆ ಮಾತಾಡ್ತದೆ ಅಂದರೆ, ಈ ರೀಡಿಂಗ್ ನೋಡ್ತಾ ಇರೋರೆಲ್ಲ ದೇವ್ರಿಗೆ ಸ್ವಲ್ಪ ಹತ್ರ ಆಗಿರ್ತೀರ. ಯಾಕಂದರೆ ಅದೇ ನಾನು ಹೇಳ್ತಾ ಇರ್ತೀನಲ್ವ, ಟ್ಯಾರೆಟ್ ರೀಡಿಂಗ್ ನೋಡ್ತಾ ಇರ್ತಾರೆ ನೀವು ಸ್ವಲ್ಪ ದೇವ್ರಿಗೆ ಕನೆಕ್ಟ್ ಇರ್ತೀರ, ಅದಕ್ಕೆ ನನಗೆ ಗೊತ್ತಿದೆ. ಸೊ ಅದನ್ನು ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಇವಾಗ ದೇವಸ್ಥಾನಕ್ಕೆ ಪೂಜೆಗೆ ಅದು ಇದು ಹೋಗದೇ ಇರ್ಬೋದು, ಬಟ್ ಆದರೆ ನಿಮಗೆ ಸ್ವಲ್ಪ ದೇವ್ರಂದರೆ ಜಾಸ್ತಿ ಭಯ ಭಕ್ತಿ ಇರೋವಂಥವ್ರೆ ಈ ರೀಡಿಂಗ್ ನೋಡ್ತಾ ಇರ್ತೀರ. ಸೊ ಏನು ಮಾಡೋಕ್ಕಲ್ಲ, ನಿಮ್ಮ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ, ಏನು ಮಾಡೋಕ್ಕಲ್ಲ. ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಅದು ನೀವು ಯಾವುದೇ ದೇವ್ರನ್ನ ಪೂಜೆ ಮಾಡ್ಬೋದು, ಹೆಣ್ಣು ದೇವತೆನಾಗಿರ್ಬೋದು ಅಥವಾ ಗಂಡು ದೇವತೆನ ಯಾರಾದರೂ ಆಗಿರ್ಬೋದು, ಕೃಷ್ಣ, ಈಶ್ವರ, ಶಿವ, ಪಾರ್ವತಿ ಯಾರಾದರೂ ಆಗಿರ್ಬೋದು. ಬಟ್ ಯಾರೋ ಒಬ್ಬರು ನಿಮ್ಗೆ ಇಷ್ಟ ಇರ್ತಾರೆ, ಸೊ ಅವ್ರನ್ನ ಆರಾಧನೆ ಅನ್ನೋದು ನಿಮ್ಗೆ ಖಂಡಿತ ಇರುತ್ತೆ. ಅದು ಹೆಂಗೆ ನನಗೆ ಗೊತ್ತಾಯ್ತು ಅಂತನಾ, ಅದು ನಿಮ್ಮ ಒಂದು ಎನರ್ಜಿ ನಾನು ರೀಡಿಂಗ್ ಮಾಡ್ತಾ ಇರಬೇಕಾದ್ರೆ ನನಗೆ ಅರ್ಥ ಆಗ್ತಾಯಿದೆ. ಸೊ ಹಾಗೆ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಲೈಫಲ್ಲಿ ಏನಾಗುತ್ತೆ, ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನಾಗುತ್ತೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅಷ್ಟೇ ಸ್ಲೋ ಎನರ್ಜಿ ಆಗ್ತೀರಾ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಯಾವುದೇ ಡಿಸಿಷನ್ ತಗೊಂಡು ಸಾಕಾಗಿದೆ, ನೀವು ಸೈಲೆಂಟ್ ಆಗ್ತೀರಾ. ನಿಮ್ಮ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ನಿಮ್ಮ ಕಡೆನೇ ಎಫರ್ಟ್ಸ್ ಹಾಕಬೇಕು, ಅವರೇ ಎಫರ್ಟ್ಸ್ ಹಾಕಬೇಕು. ಮತ್ತು ಅವರು ಕೂಡ ಅಷ್ಟೇ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ ಏನಾದರೂ ಯೋಚನೆ ಮಾಡ್ತಾರೆ. ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಬಂದಿರೋದ್ರಿಂದ ಈ ಕಡೆಯಿಂದ ನೀವು ಸೈಲೆಂಟ್ ಆಗ್ತೀರಾ, ಆ ಕಡೆಯಿಂದ ಅವ್ರಿಗೆ. ಸೊ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಸ್ವಲ್ಪ ಮರೆಯೋದಕ್ಕೆ ಟ್ರೈ ಮಾಡ್ತೀರಾ. ಆವಾಗ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರಿಗೆ ಎನರ್ಜಿ ಟ್ರಿಗರ್ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋವಂಥ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಕಿಂಗ್ ಆಫ್ ವಾಂಡ್ಸ್ ಯೋಚನೆ ಬಂದಿರೋದ್ರಿಂದ ನಾವು ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ರೀಯೂನಿಯನ್ ಯಾವಾಗ ಆಗುತ್ತೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ರೀಯೂನಿಯನ್ ಯಾವಾಗ ಆಗುತ್ತೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ರೀಯೂನಿಯನ್ ಯಾವಾಗ ಆಗುತ್ತೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ರೀಯೂನಿಯನ್ ಆಗಲೇಬೇಕು, ಹಾಗೆ ಆಗುತ್ತೆ. ಯಾಕಂದರೆ ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳ್ತದೆ ಅಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವೇ ಅಂತ ಗೊತ್ತಿದೆ ಅವ್ರ ಲೈಫ್ ಪಾರ್ಟ್ನರು. ನೀವು ಅಷ್ಟೇ ನನ್ನ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಅವರೇ ನಿಮಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಾರೆ, ಅವ್ರಿಗೂ ನೀವು ತುಂಬ ಇಷ್ಟ ಆಗಿದ್ರೆ ಒಬ್ರಿಗೊಬ್ಬರು ಬಿಟ್ಟಿರೋಕ್ಕಾಗ್ತಿಲ್ಲ, ತುಂಬ ಕನೆಕ್ಟ್ ಆಗಿರೋದ್ರಿಂದ ಗೊತ್ತಿದೆ. ಬಟ್ ಅದೇ ನಿಮ್ಮ ರೀಯೂನಿಯನ್ ಆಗುತ್ತೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ರೀಯೂನಿಯನ್ ಆಗುತ್ತೆ. ಓಕೆನಾ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ರೀಯೂನಿಯನ್ ಆಗುತ್ತಾ, ಎಷ್ಟು ಸಮಯ ಬೇಕು ಇನ್ನು ರೀಯೂನಿಯನ್ ಆಗಲಿಕ್ಕೆ, ಇನ್ನೆಷ್ಟು ಸಮಯ ಬೇಕು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ರೀಯೂನಿಯನ್ ಆಗುತ್ತಂದರೆ ಆನ್ಸರ್ ಎಸ್ಸು. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ. ಪೆಂಟಿಕಲ್ಸ್ ಅಂದ್ರೇ ಸ್ಲೋ ಎನರ್ಜಿ ನೋಡಿ, ಆ ವ್ಯಕ್ತಿ ಎಷ್ಟು ಸ್ಲೋ ಆಗಿ ಇದು ಮಾಡ್ತಾ ಇದ್ದಾನೆ, ಒಂದು ಡ್ರಾಯಿಂಗ್ ಮಾಡ್ತಾನೆ ಅಷ್ಟೇ ಸ್ಲೋ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಅವರಿಂದ ಯಾವುದೇ ಥರದ ಸ್ಪೀಡ್ ಆ್ಯಕ್ಷನ್ ಇಲ್ಲ. ಅಂದರೆ ಇವಾಗ ಸಡನ್ಲಿ ನಿಮ್ಗೆ ಕಮ್ಯುನಿಕೇಷನ್ ಮಾಡೋದು, ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅಂದರೆ ನೀವು ಯಾಕೆ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಏನು, ಅಂದರೆ ಪ್ರೀತಿ ಯಾಕೆ ಮಾಡ್ತಾಯಿದ್ರೆ, ಇವಾಗ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ಯಾಕೆ ನೀವು ನನ್ನ ಇಷ್ಟಪಡ್ತಿದ್ರೆ ಅಂತ ಅವ್ರು ನಿಮ್ಗೆ ಕೇಳೋಕ್ಕಾಗೋದಿಲ್ಲ. ಸೊ ಹಾಗಂತೇಳಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮನ್ನು ಡೈರೆಕ್ಟಾಗಿ ನೀವು ನಾನು ಬಿಟ್ಬಿಡಿ ಅಂತ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಡೈರೆಕ್ಟಾಗಿ ಆದರೆ ನೀವು ಬಿಟ್ಬಿಡಕ್ಕೆ ರೆಡಿ ಇದ್ದೀರಾ. ಬಟ್ ಅದು ನಿಮ್ಮ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇಷ್ಟ ಇಲ್ಲ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ನಿಜವಾದ ಪ್ರೀತಿ ಸಿಕ್ಕಿರೋದೇ ಒಂದು ಅದೃಷ್ಟ. ನಿಮ್ಮ ಥರ ಪ್ರೀತಿ ಯಾರೂ ಸಿಕ್ಕಿಲ್ಲ. ಸೊ ನಿಮ್ಮನ್ನು ಕಳ್ಕೊಳೋದಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ಏನು ಮಾಡೋದು, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಗೊತ್ತಿಲ್ದಿರಾಗ ನಿಮ್ಮನ್ನು ನೋಯಿಸ್ತಾ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಸಿಕ್ಕಾಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತದೆ ಅಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆಯಿಂದ ಸ್ವಲ್ಪ ಆ್ಯಕ್ಷನ್ ಸ್ವಲ್ಪ ಸ್ಲೋ ಡೌನ್ ಇದೆ, ಆದರೆ ರೀಯೂನಿಯನ್ ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ರೀಯೂನಿಯನ್ ಆಗುತ್ತೆ. ಸ್ಲೋ ಇದೆ, ತುಂಬ ಸ್ಲೋ ಇದೆ ಎನರ್ಜಿ. ಓಕೆ, 2 ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತ ರೀಯೂನಿಯನ್ ಆಗುತ್ತೆ, ಇದರಲ್ಲಿ ಡೌಟೇ ಇಲ್ಲ. ನೀವಿಬ್ಬರು ಮತ್ತೆ ಒಂದಾಗ್ತೀರಾ. ಸೊ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನೀವು ಕಾಂಟ್ಯಾಕ್ಟ್ ಮಾಡದಿರಿದ್ರೂ ಪರವಾಗಿಲ್ಲ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಮಾಡೋ ಹಾಗಿದ್ರೂ ಮಾಡಿ ಕಾಂಟ್ಯಾಕ್ಟು.
ಅಂದರೆ ನೀವು ಏನಾದ್ರು ಎಫರ್ಟ್ಸ್ ಹಾಕಂಗಿದ್ರೆ ಹಾಕಿ, ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೂ ಎಫರ್ಟ್ಸ್ ಹಾಕ್ತಾರೆ, ಬಟ್ ಆದರೆ ಅವ್ರು ಸ್ಲೋ ಇದ್ದಾರೆ. ನೀವು ಸ್ವಲ್ಪ ಸ್ಪೀಡ್ ಹಾಕಿದ್ರೆ ಅವರು ಸ್ಪೀಡಾಗಿ ಆ್ಯಕ್ಷನ್ ತೊಗೊಂಡ್ರು, ಅವ್ರ ಕಡೆಯಿಂದ ರಿಪ್ಲೈ ಬರ್ತಿರೋದ್ರ ಕಾರಣ ನೀವು ಸುಮ್ಮನೆ ಇರೋದು ಬೆಟರು. ಸೊ ಆ ಎಫರ್ಟ್ಸ್ ಹಾಕಂಗಿದ್ರೆ ನೀವು ಹಾಕ್ಬೋದು. ಸೊ ಆದರೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ರೀನೇನ್ ಆಗುತ್ತಂದ್ರೆ ಆಗುತ್ತೆ. ಕಾಲ್ ಅಥವಾ ಮೆಸೇಜ್ ಅಥವಾ ಅವರೇ ಕಾಂಟ್ಯಾಕ್ಟ್ ಮಾಡೋಂಥ ಚಾನ್ಸಸ್ಸು ತುಂಬ ಇದೆ. ರೀನೇನ್ ಆಗುತ್ತಂದರೆ 100 ಆಗುತ್ತೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವಿಬ್ಬರು ಮತ್ತೆ ಮೊದಲಿನ ಥರ ಪ್ರೀತಿ ಸರಿ ಹೋಗೋವಂಥ ಚಾನ್ಸಸ್ಸು ತುಂಬ ಇದೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರು ರೀನೇನ್ ಆಗುತ್ತೆ. ಸೊ ಇದು ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ. ಸಮಯ ಎಷ್ಟು ಸಮಯ ಅಂತ ನನಗೂ ಗೊತ್ತಿಲ್ಲ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಒಂದಾಗ್ತೀರಾ ರೀಯೂನಿಯನ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಲವರ್ಸ್ ಆದರೂ ಆಗಲಿ, ಹಸ್ಬೆಂಡ್ ಆ್ಯಂಡ್ ಸಪ್ರೇಷನ್ ರೀಯೂನಿಯನ್ ಆದರೂ ಆಗಲಿ, ಅಥವಾ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತದ್ದು, ಇದು ಯಾವಾಗ ಆಗುತ್ತೆ ಅಂದರೆ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆದಾಗ 2 ಆಫ್ ಕಪ್ಸ್ ನೋಡಿ. 2 ಆಫ್ ಕಪ್ಸ್ ಇರೋದ್ರಿಂದ ನೀವಿಬ್ಬರೇ ಇರಬೇಕು, ಸೆಂಟ್ರಲ್ಲಿ ಯಾವುದೇ ಪಾರ್ಟಿ ಇರಬಾರ್ದು. ಸೊ ಅದು ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗೋಗ್ಲಿ, ನಿಮ್ಮಿಬ್ಬರು ರೀಯೂನಿಯನ್ ಆಗೋಗುತ್ತೆ. ಓಕೆನಾ? ಸೊ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ.